Hello, hi friends, welcome back to my YouTube channel. Today I am discussing the some important chapter exercise question answers, that is conservation of plants and animals. ಸ್ನೇಹಿತರೆ, ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಘಟಕದ ಎಕ್ಸೈಸ್ ಕ್ವಶನ್ ಆನ್ಸರನ್ನು ಸ್ಟಡಿ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಎಕ್ಸೈಸಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ ನೋಡೋಣ. ಫಸ್ಟ್ ಕ್ವಶನ್ಸ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಕೆಳಗಿನ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಅದರಲ್ಲಿ ಒಂದನೇ ಬಿಟ್ಟ ಸ್ಥಳ, ಎ ಪ್ಲೇಸ್ ವೇರ್ ಎನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೇಟ್ ಈಸ್ ಕಾಲ್ಡ್ ಆ್ಯಸ್ ಎ ಪ್ಲೇಸ್ ಎನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಇನ್ ದಿ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಈಸ್ ಕಾಲ್ಡ್ ಆ್ಯಸ್ ಎ ಸೆಂಚುರೀಸ್. ಅಂದರೆ ಸ್ವಾಭಾವಿಕ ಆವಾಸದಲ್ಲಿ ಕೆಲವೊಂದೊಂದು, ಅಂದರೆ ನೈಸರ್ಗಿಕ ಆವಾಸದಲ್ಲಿ ಕೆಲವು ಜೀವಿಗಳನ್ನು ನಾವು ಏನು ಮಾಡೋದು, ಪೋಷಣೆ ಮಾಡೋದಕ್ಕೆ ಏನು ಕರಿತೀವಿ ಅಂದ್ರೆ ಸೆಂಚುರೀಸ್, ಅಂದರೆ ಸ್ವಾಭಾವಿಕ ಆವಾಸದಲ್ಲಿ ಸಂರಕ್ಷಣೆ ಮಾಡೋದು ಅಂತ ಕರೆಯಲಾಗ್ತದೆ. ಇನ್ನು ಸೆಕೆಂಡ್ ಒನ್, ಸ್ಪೀಸೀಸ್ ಫೌಂಡ್ ಓನ್ಲಿ ಇನ್ ದಿ ಪರ್ಟಿಕ್ಯುಲರ್ ಏರಿಯಾಸ್ ಆರ್ ನೋನ್ ಆ್ಯಸ್ ಸ್ಪೀಸೀಸ್ ಫೌಂಡ್ ಓನ್ಲಿ ಇನ್ ದಿ ಪರ್ಟಿಕ್ಯುಲರ್ ಏರಿಯಾ ಆರ್ ನೋನ್ ಆ್ಯಸ್ ಎಂಡೆಮಿಕ್. ಏನು ಕರಿತೀವಿ? ಎಂಡೆಮಿಕ್ ಅಂತ ಕರೆಯಲಾಗ್ತದೆ. ಅಂದರೆ ಸ್ಪೆಸಿಫಿಕ್ ಒಂದು ಏರಿಯಾದಲ್ಲಿ, ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕಂಡು ಬಂದರೆ ಅವಕ್ಕೆ ಎಂಡೆಮಿಕ್ ಅಂತ ಕರೆಯಲಾಗ್ತದೆ. ಥರ್ಡ್ ಒನ್, ಮೈಗ್ರೇಷನ್ ಬರ್ಡ್ಸ್ ಫ್ಲೈ ಟು ಫಾರ್ ಅವೇ ಪ್ಲೇಸ್ ಬಿಕಾಸ್ ವಲಯವಾಸ ಅಂದರೆ ವಲಸೆ ಹೋಗ್ತಕ್ಕಂಥ ಕೆಲವೊಂದು ಹಕ್ಕಿಗಳು ಬೇರೆ ಪ್ರದೇಶಕ್ಕೆ ಏಕೆ ಹೋಗ್ತಾವೆ ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತದೆ, ಅದಕ್ಕೆ ಹೋಗ್ತಾವೆ. ಕ್ಲೈಮೇಟ್ಸ್ ಚೇಂಜಸ್. ಸೆಕೆಂಡ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ದಿ ಫಾಲೋವಿಂಗ್ಸ್: ವೈಲ್ಡ್ ಸೆಂಚುರೀಸ್ ಆ್ಯಂಡ್ ಬಯೋಸ್ಫಿಯರ್ ರಿಸರ್ವ್ಸ್ ಆ್ಯಂಡ್ ವೈಲ್ಡ್ ಸೆಂಚುರೀಸ್. ನೋಡಿರಿ, ಫಸ್ಟ್ ವೈಲ್ಡ್ ಲೈಫ್ ಸೆಂಚುರೀಸ್ ಮತ್ತು ಬಯೋಸ್ಫಿಯರ್ ರಿಸರ್ವ್ಸ್ಕ ಇರ್ತಕ್ಕಂಥ ಡಿಫ್ರೆನ್ಸ್ ನೋಡೋಣ. ವೈಲ್ಡ್ ಲೈಫ್ ಸೆಂಚುರೀಸ್ ಅಂದರೆ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಇಟ್ ಈಸ್ ಏರಿಯಾ ವಿತ್ ಎನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದಿ ಪಾಸಿಬಲ್ ಡೇಂಜರಸ್ ಸಚ್ ಆಸ್ ಹಂಟಿಂಗ್ಸ್. ದೇರ್ ಹ್ಯಾಬಿಟ್ಸ್ ಆಲ್ಸೋ ಕನ್ಸರ್ಡ್ ಇನ್ ದಿಸ್ ಏರಿಯಾ. ಅಂದರೆ ಕೆಲವೊಂದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು, ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಸ್ಥಳ ಇದಾಗಿದೆ. ಇನ್ನು ಬಯೋಸ್ಫಿಯರ್ ರಿಸರ್ವ್ ಅಂದರೆ ಇಟ್ ಈಸ್ ಎ ಲಾರ್ಜ್ ಪ್ರೊಟೆಕ್ಟೆಡ್ ಏರಿಯಾ ಕನ್ಸ್ಟ್ರಕ್ಟೆಡ್ ಬೈ ದಿ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಅಂದರೆ ಅತಿ ಹೆಚ್ಚು ಸಂಖ್ಯೆಯ ಜೀವಿಗಳ ಪ್ರಭೇದಗಳನ್ನು ಹೊಂದಿರತಕ್ಕಂಥ ಒಂದು ಏರಿಯಾ ಇದಾಗಿರ್ತದೆ. ಇನ್ನು ಸೆಕೆಂಡ್ ಡಿಫ್ರೆನ್ಸ್, ಇಟ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ಸ್ ಆ್ಯಂಡ್ ಸೂಟೇಬಲ್ ಲೈವಿಂಗ್ ಕಂಡೀಷನ್ಸ್ ಆಫ್ ವೈಲ್ಡ್ ಎನಿಮಲ್ಸ್. ಅಂದರೆ ಸೂಟೇಬಲ್ ಆದ ಒಂದು ಕಂಡೀಷನನ್ನು, ಪ್ರೊಟೆಕ್ಷನನ್ನು ಕೊಡ್ತಕ್ಕಂಥದ್ದು ಯಾವುದು? ವೈಲ್ಡ್ ಲೈಫ್ ಸೆಂಚುರೀಸ್. ಇನ್ನು ಬಯೋಸ್ಫಿಯರ್ ರಿಸರ್ವ್ಸ್ ಅಂದಾಗ ಇಟ್ ಹೆಲ್ಪ್ಸ್ ಇನ್ ದಿ ಕನ್ಸರ್ವೇಷನ್ ಆಫ್ ವೇರಿಯಸ್ ಲೈಫ್ ಫಾರ್ಮ್ಸ್ ಸಚ್ ಆಸ್ ಪ್ಲಾಂಟ್ಸ್, ಎನಿಮಲ್ಸ್ ಆ್ಯಂಡ್ ಮೈಕ್ರೋ ಆರ್ಗಾನಿಸಮ್ಸ್. ಇದು ಸಸ್ಯ, ಪ್ರಾಣಿ ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಸ್ಥಳ. ಇನ್ನು ಥರ್ಡ್ ಒನ್, ಪಚ್ಮರಿ ಸೆಂಚುರೀಸ್ ಆಫ್ ದಿ ವೈಲ್ಡ್ ಸೆಂಚುರಿ. ಎಕ್ಸಾಂಪಲ್, ಪಚ್ಮರಿ ಸೆಂಚುರಿಯನ್ನು ನಾವು ವೈಲ್ಡ್ ಲೈಫ್ ಸೆಂಚುರಿಗೂ ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಪಚ್ಮರಿ ಬಯೋಸ್ಫಿಯರ್ ರಿಸರ್ವನ್ನು ನಾವು ಇಟ್ ಇಸ್ ಎ ಪಾಪ್ಯುಲರ್ ಬಯೋಸ್ಫಿಯರ್ ರಿಸರ್ವ್ಗೆ ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಸೆಕೆಂಡ್ ಒನ್, ಜೂ ಮತ್ತು ವೈಲ್ಡ್ ಲೈಫ್ ಸೆಂಚುರೀಸ್ ಇರ್ತಕ್ಕಂಥ ಡಿಫ್ರೆನ್ಸನ್ನು ನೋಡೋಣ. ಇಟ್ ಈಸ್ ಎ ಫೆಸಿಲಿಟಿ ಇನ್ ವಿಚ್ ಎನಿಮಲ್ಸ್ ಆರ್ ಕೆಪ್ಟ್ ಫಾರ್ ದಿ ಪಬ್ಲಿಕ್ ಎಕ್ಸಿಬಿಷನ್ಸ್. ಅಂದರೆ ಪ್ರಾಣಿ ಸಂಗ್ರಹಾಲಯ ಅಂತ ಕರೀತಾರೆ. ಜನರು ವೀಕ್ಷಣೆ ಮಾಡೋಕ್ಕೆ ನಾವು ಜೂಗಳನ್ನು ನಿರ್ಮಾಣ ಮಾಡ್ತೇವೆ, ಪ್ರಾಣಿ ಸಂಗ್ರಹಾಲಯಗಳನ್ನು ನಿರ್ಮಾಣ ಮಾಡಿರ್ತೇವೆ. ಇನ್ನು ವೈಲ್ಡ್ ಲೈಫ್ ಸೆಂಚುರೀಸ್ ಅಂದಾಗ ಇಟ್ ಈಸ್ ಎ ಏರಿಯಾ ವಿತ್ ಇನ್ ದಿ ಎನಿಮಲ್ಸ್ ಆರ್ ಪ್ರೊಟೆಕ್ಟೆಡ್ ಫಾರ್ ಪಾಸಿಬಲ್ ಡೇಂಜರಸ್ ಸಚ್ ಆಸ್ ಹಂಟಿಂಗ್. ದೇರ್ ಆರ್ ಹ್ಯಾಬಿಟೇಟ್ಸ್ ಆಲ್ಸೋ ಕನ್ಸರ್ವೇಷನ್ ಇನ್ ದಿಸ್ ಏರಿಯಾ. ಅಂದರೆ ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಪ್ರಾಣಿಗಳನ್ನು ಸ್ವಾಭಾವಿಕ ವಾಸದಲ್ಲಿ, ಅಪಾಯದ ಅಂಚಿರ್ತಕ್ಕಂಥ ಪ್ರಾಣಿಗಳನ್ನು ಸ್ವಾಭಾವಿಕ ವಾಸದಲ್ಲಿ ನಾವು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಡಿಫ್ರೆನ್ಸ್, ಇಟ್ ಈಸ್ ಎನ್ ಆರ್ಟಿಫಿಷಿಯಲ್ ಹ್ಯಾಬಿಟೇಟ್ಸ್. ಇದು ಕೃತಕವಾಗಿ ತಯಾರು ಮಾಡಿರ್ತಕ್ಕಂಥ ಒಂದು ಆವಾಸ ಆಗಿರ್ತದೆ. ಇಟ್ ಕಂಡರ್ಸ್ ನ್ಯಾಚುರಲ್ ಹ್ಯಾಬಿಟೇಟ್ ಆಫ್ ದ ಎನಿಮಲ್ಸ್. ಪ್ರಾಣಿಗಳನ್ನು ಸ್ವಾಭಾವಿಕ ಆವಾಸ ಸಂರಕ್ಷಣೆ ಮಾಡ್ತಕ್ಕಂಥ ಸ್ಥಳ ವೈಲ್ಡ್ ಲೈಫ್ ಸೆಂಚುರೀಸ್ ಆಗಿರ್ತದೆ. ಇನ್ನು ಥರ್ಡ್ ಡಿಫ್ರೆನ್ಸ್ ಬರೋಣ, ಎಂಡೇಂಜರ್ಡ್ ಸ್ಪೀಸೀಸ್ ಆ್ಯಂಡ್ ಎಕ್ಸ್ಟೆಂಟ್ ಸ್ಪೀಸೀಸ್. ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು, ಅಪಾಯದ ಅಂಚಿನಲ್ಲಿ ಇಲ್ಲದೇ ಇರತಕ್ಕಂಥ ಪ್ರಭೇದಗಳು ನೋಡೋಣ. ಇಟ್ ಈಸ್ ಎ ಪಾಪ್ಯುಲರ್ ಆಫ್ ಸ್ಪೀಸೀಸ್ ದ್ಯಾಟ್ ಇಟ್ ಈಸ್ ಆನ್ ವರ್ಜ್ ಆಫ್ ಬಿಕಮಿಂಗ್ ಎಕ್ಸ್ಟಿಂಕ್ಟ್. ಇತರ ಡಿಫ್ರೆನ್ಸು, ಇಟ್ ಈಸ್ ಎ ಪಾಪ್ಯುಲೇಷನ್ ಆಫ್ ಸ್ಪೀಸೀಸ್ ದ್ಯಾಟ್ ನೋ ಲಾಂಗರ್ ಎಕ್ಸಿಸ್ಟ್ ಹ್ಯಾನ್ಸ್ ಇಟ್ ಈಸ್ ಎಕ್ಸಿಸ್ಟೆನ್ಸ್. ಅಂದರೆ ಹೆಚ್ಚು ದಿನ ಇವು ಇರ್ತಕ್ಕಂಥ ಸ್ಪೀಸೀಸು, ಹೆಚ್ಚು ದಿನ ಇರ್ತಕ್ಕಂಥದ್ದು ಅಪಾಯದ ಅಂಚಿನಲ್ಲಿ ಇಲ್ಲದೇ ಇರ್ತಕ್ಕಂಥ ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಅಂತ ಕರಿತಾವೆ. ಇನ್ನು ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಇವುಗಳ ಪಳುವಿಕೆ ಕಡಿಮೆ ಇರ್ತವೆ, ಇವುಗಳ ಸಂಖ್ಯೆ, ಜೀವಿಗಳ ಪ್ರವೇಶ ಸಂಖ್ಯೆ ಕಡಿಮೆ ಅದ.
For example, endangered species blue whale, tiger, leopards, etc. are the example of the endangered species. In a dodo, passenger pigeons, etc. are the example of extinct species ಕೊಡಬಹುದು. ಇನ್ನು ಫ್ಲೋರಾ ಮತ್ತು ಫೌನಾ ಇರ್ತಕ್ಕಂಥ ಡಿಫ್ರೆನ್ಸು ಇಟ್ ರೆಫರ್ಸ್ ಟು ಆಲ್ ಲಿವಿಂಗ್ ಪ್ಲ್ಯಾಂಟ್ಸ್ ಇನ್ ದಿ ಪರ್ಟಿಕ್ಯುಲರ್ ಏರಿಯಾ. ಅಂದರೆ ಲಿವಿಂಗ್ ಪ್ಲ್ಯಾಂಟ್ಸ್ಗಳು ಲಿವಿಂಗ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಗುಂಪು. ಆಮೇಲೆ ಫೌನಾ ಮೀನ್ಸ್ ಇಟ್ ರೆಫರ್ಸ್ ಆಸ್ ಆಲ್ ಅನಿಮಲ್ಸ್ ಲಿವಿಂಗ್ ಇನ್ ದಿ ಪರ್ಟಿಕ್ಯುಲರ್ ಏರಿಯಾ. ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಸಮೂಹವನ್ನು ಇದು ಹೊಂದಿರ್ತದೆ. ಇನ್ನು ಎಕ್ಸಾಂಪಲ್ ನೋಡೋಣ. ಫ್ಲೋರಾಕ್ ಎಕ್ಸಾಂಪಲ್ ಸಾಲ, ಟೀಕಾ, ಮ್ಯಾಂಗೋ ಎಟ್ಸೆಟ್ರಾ ಫಾರ್ಮ್ ದಿ ಫ್ಲೋರಾ ಆಫ್ ದಿ ಪಶ್ಚಿಮರಿ ಬಯೋಸ್ಫಿಯರ್ ಇರ್ತಕ್ಕಂಥ ಪ್ರಾಣಿಗಳು. ಇನ್ನು ಲೆಪರ್ಡ್, ವೋಫ್, ವೈಲ್ಡ್ ಡಾಗ್ ಎಟ್ಸೆಟ್ರಾ ಫಾರ್ಮ್ ದಿ ಫೌನ್ ಪಶ್ಚಿಮರಿ ಬಯೋಸ್ಫಿಯರ್ ರಿಸರ್ವ್ಸ್. Discuss the effect of deforestation on the followings: wild animals, environment, villagers, cities, earth, next generations. ಈಗ ಫಸ್ಟ್ ಎಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆಫ್ ವೈಲ್ಡ್ ಎನಿಮಲ್ಸ್ ಅಂದರೆ ಅರಣ್ಯ ನಾಶ ಮಾಡೋದ್ರಿಂದ ಪ್ರಾಣಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂತಾರೆ ಅವರು. ನೋಡ್ರಿ, ಅರಣ್ಯ ನಾಶ ಮಾಡೋದ್ರಿಂದ ಪ್ರಾಣಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಅಂದ್ರೆ, ಡಿಫಾರೆಸ್ಟೇಷನ್ ಈಸ್ ದಿ ರಿಮೂವಲ್ ಆಫ್ ಟ್ರೀಸ್ ಆರ್ ಅದರ್ಸ್ vegetations from an area for industrial, agricultures or other purposes. ಅಂದ್ರೆ ನಾವು ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಮತ್ತು ಅದರ್ ಪರ್ಪಸ್ದಾಗಿ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯಗಳನ್ನು ನಾಶ ಮಾಡ್ತಾವೆ. ಇದರಿಂದ ಏನೈತಿ ಏರಿಯಾ ಕಡಿಮೆ ಆಗ್ತದೆ. ಟ್ರೀ ಆ್ಯಂಡ್ ಅದರ್ಸ್ ವೆಜಿಟೇಷನ್ಸ್ ಫಾರ್ಮ್ ದಿ ಹೆಬಿಟೇಟ್ಸ್ ಆಫ್ ಮೆನಿ ಎನಿಮಲ್ಸ್. ನಾವು ಹವ್ಯಾಸ ಸಲುವಾಗಿ ಗಿಡ ಮರಗಳನ್ನು ನಾವು ನಾಶ ಮಾಡೋದ್ರಿಂದ ಅದು ಪ್ರಾಣಿಗಳ ಆವಾಸಸ್ಥಾನ ದೊರೆತಾಯಿಲ್ಲ. Hence, it is habitats of wild animals is destroyed. The natural number of automatically decline. ಇದರಿಂದಾಗಿ ಏನಾಗ್ತದೆ, ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇನ್ನು ಸೆಕೆಂಡ್ ಒನ್, ಇಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆನ್ ದಿ ಎನ್ವೈರ್ಮೆಂಟ್. Plants absorb carbon dioxide from the atmosphere to perform photosynthesis. If plants are destroyed, then the level of carbon dioxide atmosphere will rises. ಅಂದರೆ ನಾವು ಗಿಡ ಮರಗಳನ್ನು ಕಡಿಯೋದ್ರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾಗ್ತದೆ. ದ್ವಿತೀಯ ಕಾರ್ಬನ್ ಡೈಆಕ್ಸೈಡ್ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಅಟ್ಮಾಸ್ಫಿಯರ್ದಾಗ ಹೆಚ್ಚಾದಾಗ ವಾಯು ಮಾಲಿನ್ಯ ಆಗ್ತದೆ. ಆಮೇಲೆ ಜಾಗತಿಕ ತಾಪಮಾನದ ಏರಿಕೆನೂ ಉಂಟಾಗ್ತದೆ. ಕಾರ್ಬನ್ ಡೈಆಕ್ಸೈಡ್ ಟ್ರ್ಯಾಪ್ ಮೋರ್ ಹೀಟ್ ರೇಡಿಯೇಷನ್ಸ್ ದೇ ರೇಡಿಯೇಷನ್ ಇನ್ ಟು ಗ್ಲೋಬಲ್ ವಾರ್ಮಿಂಗ್. ಜಾಗತಿಕ ತಾಪಮಾನ ಹೆಚ್ಚಾಗ ದಿನೇ ಬಿಸಿಲು ಜಾಸ್ತಿ ಆಗುತ್ತಾ ಹೋಗ್ತದೆ. ಆ್ಯಂಡ್ ಇನ್ಕ್ರೀಸ್ ಇನ್ ದಿ ಟೆಂಪ್ರೇಚರ್ ಆಫ್ ಅರ್ತ್ ವಿಲ್ ಡಿಸ್ಟರ್ಬ್ ದಿ ನ್ಯಾಚುರಲ್ ವಾಟರ್ ಸೈಕಲ್. ನ್ಯಾಚುರಲ್ ಸ್ವಾಭಾವಿಕ ಜಲಚಕ್ರದಲ್ಲಿ ಏರುಪೇರು ಆಗ್ತಕ್ಕಂಥದ್ದು. ಆ್ಯಸ್ ಎ ರಿಸಲ್ಟ್ ದೇರ್ ವಿಲ್ ಬಿ ಚೇಂಜ್ ಆಫ್ ರೇನ್ಫಾಲ್ ಪ್ಯಾಟರ್ನ್. ಅಂದರೆ ಮಳೆ ಬೀಳ್ತಕ್ಕಂಥ ಅವಧಿನೂ ಸಹ ಬದಲಾವಣೆ ಆಗ್ತಕ್ಕಂಥದ್ದು. ದಿಸ್ ಕುಡ್ ವಿಲ್ ಲೀಡ್ ಟು ಫ್ಲಡ್ಸ್ ಆ್ಯಂಡ್ ಡ್ರಾಟ್ಸ್. ಬರಗಾಲ ಬರುವ ಸಾಧ್ಯತೆಯೂ ಸಹ ಹೆಚ್ಚಾಗ್ತದೆ. ಇಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆನ್ ವಿಲೇಜಸ್. ಡಿಫಾರೆಸ್ಟೇಷನ್ ಮಾಡೋದ್ರಿಂದ ವಿಲೇಜ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ. ರೂಟ್ಸ್ ಆಫ್ ಪ್ಲ್ಯಾಂಟ್ಸ್ ಹೋಲ್ಡ್ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್. ಅಂದರೆ ಒಂದು ಸಸ್ಯದ ಬೇರುಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದುಕೊಂಡಿರ್ತಾವೆ. ಇನ್ ದಿ ಅಬ್ಸೆನ್ಸ್ ಆಫ್ ಪ್ಲ್ಯಾಂಟ್ಸನ್ನು ನಾವು ಕಡಿದಾಗ ಟಾಪ್ ಲೇಯರ್ ಆಫ್ ಸಾಯಿಲ್ ವಿಲ್ ಬಿ ಈಸಿಲಿ ರಿಮೂವ್ಡ್. ಅಂದರೆ ಮೇಲಿನ ಪದರ ಮಣ್ಣಿನ ಸವಕಳಿಪಡುತ್ತದೆ ಬೈ ದಿ ಆ್ಯಕ್ಷನ್ ಆಫ್ ಹೈ ಸ್ಪೀಡ್ ವಿಂಡ್ ವಾಟರ್ ಫ್ಲೋ. ಅತಿ ರಭಸವಾದ ಗಾಳಿ ರಭಸವಾದ ಮಳೆಯಿಂದ ಮೇಲಿನ ಮಣ್ಣು ಪದರ ಕಚ್ಕೊಂಡು ಹೋಗ್ತದೆ. ದಸ್ ಡಿಫಾರೆಸ್ಟೇಷನ್ ಇನ್ಕ್ರೀಸಸ್ ದ ಚಾನ್ಸ್ ಆಫ್ ಸಾಯಿಲ್ ಎರೋಷನ್. ಮಣ್ಣಿನ ಮಲಿನತೆ ಉಂಟಾಗ್ತದೆ, ಮಣ್ಣಿನ ಸವಕಳಿ ಉಂಟಾಗ್ತದೆ. ಆ್ಯಸ್ ಎ ರಿಸಲ್ಟ್ ಸಾಯಿಲ್ ಲೂಸಸ್ ಹುಮ್ಮಸ್ಸು ಸಹ ಹೋಗ್ತದೆ. ಬಿಕಾಸ್ ಲೆಸ್ ಫರ್ಟೈಲ್. ಅಂದರೆ ಕಡಿಮೆ ಪೋಷಕಾಂಶಗಳು ಇರ್ತಾವೆ. ಹ್ಯಾನ್ಸ್ ದ ಫರ್ಟೈಲ್ ಲ್ಯಾಂಡ್ ವಿಚ್ ದಿ ಸೋರ್ಸ್ ಆಫ್ ಲಿವಿಂಗ್ ಫಾರ್ಮರ್ಸ್ ಇನ್ ದಿ ವಿಲೇಜಸ್ ಗ್ಯಾಟ್ಸ್ ಕನ್ವರ್ಟ್ ಇನ್ ಟು ದಿ ಡಿಸರ್ಟ್. ಅಂದರೆ ಬಂಜರು ಭೂಮಿಯಾಗಿ ಮಾರ್ಪಡ್ತಕ್ಕಂಥದ್ದು. ಇನ್ನು ಇಫೆಕ್ಟ್ಸ್ ಆಫ್ ಡಿಫಾರೆಸ್ಟೇಷನ್ ಆನ್ ದಿ ಸಿಟೀಸ್ದಾಗ ಏನಾಗ್ತದೆ. ದ ಡಿಫಾರೆಸ್ಟೇಷನ್ ಇನ್ ದಿ ಸಿಟೀಸ್ ಕ್ಯಾನ್ ಬಿ ಇನ್ಕ್ರೀಸ್ ದಿ ರಿಸ್ಕ್ ಆಫ್ ಮೆನಿ ನ್ಯಾಚುರಲ್ calamities such as floods and droughts in the areas. ನಾವು ಅರಣ್ಯ ಗಿಡ ಮರಗಳನ್ನು ಕಡಿಯೋದರಿಂದ ಏನಾಗ್ತದೆ, ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರದ ಕೊರತೆ ಉಂಟಾಗ್ತಕ್ಕಂಥ ಫ್ಲೂಡ್ಸ್ ಆ್ಯಂಡ್ ಡ್ರೌಟ್ಸ್ ಇನ್ ದಿ ಏರಿಯಾಸ್. ಆಲ್ಸೋ ಇಟ್ ಕ್ಯಾನ್ ಬಿ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ಇರ್ತದೆ ಡ್ಯೂ ಟು ದಿ ಇನ್ಕ್ರೀಸ್ ಆಫ್ ಲೆವೆಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಅಟ್ಮಾಸ್ಫಿಯರ್ ಆಸ್ ದಿ ರಿಸಲ್ಟ್ ಆಫ್ ವೆಹಿಕ್ಯುಲರ್ ಆ್ಯಂಡ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್. ಅಂದರೆ ನಾವು ಕೈಗಾರಿಕೆಗಳಿಂದ ವೆಹಿಕಲ್ಗಳಿಂದ ಬಿಡುಗಡೆ ಆಗ್ತದೆ ವಿಷಕಾರಿಯಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ದಿಸ್ ಇನ್ಕ್ರೀಸಸ್ ಇನ್ ದಿ ಟೆಂಪ್ರೇಚರ್ ಕ್ಯಾನ್ ಡಿಸ್ಟರ್ಬ್ ಇನ್ ದಿ ನ್ಯಾಚುರಲ್ ವಾಟರ್ ಸೈಕಲ್ ಆಫ್ ದಿ ಏರಿಯಾ. ಜಲಚಕ್ರದಲ್ಲಿ ಏರುಪೇರು ಉಂಟಾಗ್ತದೆ. ನೆಕ್ಸ್ಟು
Effect of deforestation on the earth. As a result of deforestation, chance of desertifications, droughts and floods, etc. increases. Deforestation can also increase the level of carbon dioxide in the earth. It will lead to an increase in temperature, that is global warming. As a result, entire natural water cycle will be disrupted. This again increases the risk of natural calamities. The effects of deforestation on the next generations. Deforestation is slowly changing our environment conditions. It is responsible for global warming ಕಾರಣ ಆಗ್ತದೆ. ಸಾಯಿಲ್ ಎರೋಜನ್ ಮಣ್ಣಿನ ಸವಕಳಿ ಕಾರಣ ಆಗ್ತದೆ. ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮ ಆಗ್ತದೆ. ಡೈಟ್ಸ್ ಫ್ಲೂಟ್ಸ್ ಮೆನಿ ಗ್ಲೋಬಲ್ ಪ್ರಾಬ್ಲಮ್ಸ್ ಆಗ್ತದೆ. ಆಸ್ ಎ ರಿಸಲ್ಟ್ ನೆಕ್ಸ್ಟ್ ಜನರೇಷನ್ ವಿಲ್ ಬಿ ಫೇಸ್ ಸೆವರಲ್ consequences of deforestation. ನೆಕ್ಸ್ಟ್ ವಾಟ್ ವಿಲ್ ಬಿ ಹ್ಯಾಪನ್ ಇಫ್ ವಿ ಗೋಯಿಂಗ್ ಕಟ್ಟಿಂಗ್ ಟ್ರೀಯನ್ನು ಕಟ್ ಮಾಡೋದ್ರಿಂದ ಏನಾಗ್ತದೆ? ಹ್ಯಾಬಿಟೇಟ್ ಆಫ್ ಎನಿಮಲ್ ಡಿಸ್ಟರ್ಬ್. ಎನಿಮಲನ್ನು ನಾವು ಹವ್ಯಾಸ ಸಲುವಾಗಿ ಎನಿಮಲ್ನ ನಾಶ ಮಾಡೋದ್ರಿಂದ ಏನಾಗ್ತದೆ? ದ ಟಾಪ್ ಲೆವಲ್ ಸಾಯಿಲ್ ಎಕ್ಸ್ಪೋಜನ್ ಆಗೋದ್ರಿಂದ ಏನಾಗ್ತದೆ? ಈಗ ಫಸ್ಟ್ ಒಂದು ಆನ್ಸರ್ ನೋಡೋಣ. ಇಫ್ ವಿ ಗೋ ಆನ್ ದಿ ಕಟ್ಟಿಂಗ್ ಟ್ರೀ, ದ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಆಫ್ ಎನಿ ಎನಿಮಲ್ಸ್ ವಿಲ್ ಬಿ ಗೆಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. As a result, the biodiversity of many areas will be severely affected. Also, there will be an increase in the temperature of the earth as a result of global warming, which can be disturb the natural water cycle. As a result, there will be change in the rainfall pattern. This could lead to floods and droughts. This will be also increase the risk of soil erosion, desertifications and natural calamities. The second one, the habitat of an animals provides it will be necessities such as shelters, foods and protections. If the habitat of the animals is disturbed, then it will be forced to go to the other places in search of foods and shelters. The animals could get killed by the other animals in this process. Third one, if the top layer of the soil is exposed, then it will be gradually expose the lower layer of the soil, which is hard and rocky in nature. This type of soil is less fertilized as it contains less humus, and continued soil erosion it will be make land barren of the infertile. Answer in the brief. Why should be conserved biodiversity? Second one, protection forests are also not completely safe for wild animals. Why? Some tribal depends on the jungle. How? What are the causes and consequences of deforestation? What are the red data book? What do you understanding by term migrations? ಈಗ ಒಂದೊಂದಾಗಿ ರೈಟ್ ಆನ್ಸರ್ ನೋಡೋಣ. ಫಸ್ಟ್ ಬರೋ ಕ್ವಶನ್ಕ, ಬಯೋಡೈವರ್ಸಿಟಿ ರೆಫರ್ ಟು ದಿ ನಂಬರ್ ಆ್ಯಂಡ್ ವೆರೈಟೀಸ್ ಆಫ್ ವೇರಿಯಸ್ ಲೈಫ್ ಫಾರ್ಮ್ಸ್ ಸಚ್ ಆಸ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಇನ್ ದಿಸ್ ಏರಿಯಾ. Plants and animals depends on the each of the for survive. This means that the destructions of the either of the two will affect the life of others. Hence, we need the conservation biodiversity of the maintain balance of the nature. Second one, protect forests are not completely safe for the wild animals because people who live near or adjustment to forest use to resources for the forest to fulfill their own requirements. In this process, wild animals are killed and sold for the lucrative amounts of money. Third one answer, tribals gather fodder and fallen branches of trees from forests. Hence, they depend on the forest for their daily requirements. The fourth one, causes of deforestation. The forests are cleared for the accommodating expanding urban areas and for fulfilling their over increasing requirements. Forests are destroyed to clear land for crop and cattle grazing. Trees are cut down to be used for firewood. Consequence of the deforestation. Soil erosions, loss of biodiversity, food and droughts.
and climate change due to the global warming, disrupting of the water cycle. Now, Red Data Books is a source of books that maintains an international list of all endangered animals and plant species. This book is maintained by IUC, an International Union for Conservation of Natural and Natural Resources. In F question, migration refers to the movement of an organism or group of organisms from its natural habitat to the another place of the particular time every years. Organism migrates from the one place to another to avoid inhabitable climate condition for bleeding. The sixth question, in order to the meet the every increasing demand in the factories and for shelter, trees are being continually cut. It is justified to cut trees for such protects. Discuss the prepare briefly the first. Right answer is no, it is one at all justify the cut trees to meet every increasing demands of the human populations. Forests are the habitats of the several organisms, including the wild animals. They provide us with the good quality air as they give out oxygen and absorb the harmful carbon dioxide gas from the atmosphere. In the process, they prevent the excess heating of the atmosphere. They prevent soil erosion and natural calamities such as floods and droughts. They increases the fertility of the soil and helps conserve biodiversity. The cutting of forest to the meet demand of growing human population will lead to global warming, soil erosion, greenhouse effect, droughts, and foods many problems. The destruction of forest will be disturb balance of nature, hence the forest may be conserved. And question number 7. How many can be contribute to the maintenance of the green wealth of your locality? Make list action to the take by you. Right answer is I can help in the maintaining the green wealth of the my localities by taking care of plants and trees growing in the or around my localities. I can be plant more and more trees. I can also encourage the people in my localities to plant more trees by the informing them about the importance of growing trees. I can make young children aware of the effect the deforestation has on our environment and our planets. I can also ask them to water the plants daily, which will be take very little of their time. Believe planting new trees is as important as taking care of the existing trees. Question number 8. Explain how deforestation leads to reduced rainfall. Deforestation is the removal of trees or other vegetation from the area for industrial, agriculture, and other purposes. Plants or trees absorb carbon dioxide from the atmosphere. If plants are destroyed, then the level of carbon dioxide in the atmosphere will rise. The high level of carbon dioxide in the atmosphere will be trap more heat radiations, leading to global warming. This increases in the temperature of Earth will be disturb the natural water cycle. As a result of disruptions in the water cycles, there will be change in the rainfall pattern. The reduced amount of rainfall can be cause of find out the about natural parks in the state, identify the show locations in the ಔಟ್ಲೈನ್ ಮ್ಯಾಪ್ ಆಫ್ ದಿ ಫಾಲೋಯಿಂಗ್. ಇಲ್ಲಿ ಮ್ಯಾಪ್ಗಳಲ್ಲಿ ಇವುಗಳನ್ನು ಉತ್ತಮ ನೋಡಿ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಮೈಸೂರು, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಮೈಸೂರು, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರು, ಆಮೇಲೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು, ಔಂಸಿ ನ್ಯಾಷನಲ್ ಪಾರ್ಕ್ ಉತ್ತರಾಖಂಡ, ದಾಂಡೇಲಿ ವೈಲ್ಡ್ ಸೆಂಚುರಿ ಉತ್ತರಾಖಂಡ, ಪುಷ್ಪಗಿರಿ ವೈಲ್ಡ್ ಸೆಂಚುರಿ ಕೊಡಗು, ಇನ್ನು ಭದ್ರಾ ವೈಲ್ಡ್ ಸೆಂಚುರಿ ಚಿಕ್ಕಮಗಳೂರು, ಬ್ರಹ್ಮಗಿರಿ ವೈಲ್ಡ್ ಸೆಂಚುರಿ ಕೂರ್ಗು, ಆಮೇಲೆ ಕಾವೇರಿ ವೈಲ್ಡ್ ಸೆಂಚುರಿ ಮಂಡ್ಯ ಎಲ್ಲ ಇಲ್ಲಿ ಗುರ್ತ ಮಾಡಲಾಗಿದೆ. ಇಲ್ಲಿ ಮ್ಯಾಪ್ದಲ್ಲಿ ವಿದ್ಯಾರ್ಥಿಗಳು ಅದನ್ನು ನೋಡಿಕೊಳ್ಳಬೇಕಿರ್ತಕ್ಕಂಥದ್ದು. ಇನ್ನು ವೈ ಶುಡ್ ಪೇಪರ್ ಬಿ ಸೇವ್ಡ್ ಪ್ರಿಪೇರ್ ಲಿಸ್ಟ್ ವೇ
by which you can save papers. Papers should be saved because it take around the 17 full grow trees to make 1 ton of papers. Trees, as we know, are important to maintain a balance of nature. Therefore, in the order of to save trees and prevent the impact of their loss on the living organism, we need to save papers. Why? By which papers can be saved? Collect using papers and recycle it. Use both sides of the papers for writing. Spreads awareness about the importance of papers. Using paper intelligently. ಲಾಸ್ಟ್ ಕ್ವಶನ್ಸ್ ಕಂಪ್ಲೀಟ್ ದಿ ವರ್ಡ್ ಫಜಲ್ ಪದಬಂಧ ತುಂಬಬೇಕು ಡೌನ್ ಆರ್ಡರ್ ಕೊಟ್ಟಿದ್ರು ಸ್ಪೀಸೀಸ್ ಆ್ಯಂಡ್ ವರ್ಜನ್ ಎಕ್ಸ್ಟೆನ್ಷನ್ಸ್ ಅಂತದ ನೋಡಿರಿ ಇಲ್ಲಿ ರೈಟ್ ಆನ್ಸರ್ಗಳನ್ನ ಕೊಡಲಾಗಿದೆ ಅದಕ್ಕೆ ಎಂಡೇಂಜರ್ಡ್ ಅಂತ ಬರ್ತದೆ ಇನ್ನು ಎ ಬುಕ್ ಕ್ಯಾರೇಜ್ ಇನ್ಫಾರ್ಮೇಷನ್ ಅಬೌಟ್ ಎಂಡೇಂಜರ್ಡ್ ಸ್ಪೀಸೀಸ್ ಆಗ್ತದೆ ಆಮೇಲೆ ಕಾನ್ಸಿಕ್ವೆನ್ಸ್ ಆಫ್ ಡಿಫಾರೆಸ್ಟೇಷನ್ ಅಕ್ರಾಸ್ ಸ್ಪೀಸೀಸ್ ಹ್ಯಾವ್ ವ್ಯಾನಿಶ್ಡ್ ಸ್ಪೀಸೀಸ್ ಫೌಂಡ್ ಇನ್ ದಿ ಪರ್ಟಿಕ್ಯುಲರ್ ಹ್ಯಾಬಿಟ್ಸ್ ಈ ರೀತಿ ಕೊಡಲಾಗಿರ್ತಕ್ಕಂಥ ಇಲ್ಲಿ ರೈಟ್ ಆನ್ಸರ್ಗಳನ್ನ ಇಲ್ಲಿ ಕೊಡಲಾಗಿದೆ ನೋಡಿ ರೈಟ್ ಆನ್ಸರ್ಗಳನ್ನ ಈ ಪದಬಂಧ ಜಾಲರಿ ಇಲ್ಲಿ ತುಂಬಲಾಗಿರ್ತಕ್ಕಂಥದ್ದು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಎಕ್ಸೈಸ್ ಕ್ವಶನ್ ಆನ್ಸರ್ ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.